ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಮತ್ತು ಮಾಧುಸ್ವಾಮಿ ಆಯೋಗ ವರದಿ ಸಂಪೂರ್ಣವಾಗಿ ತಿರಸ್ಕರಿಸಿ ಎಂದು ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ಬಲಗೈ ಪಂಗಡಗಳ ಒಕ್ಕೂಟ ಬೀದರ್ ಜಿಲ್ಲೆಯ ವತಿಯಿಂದ ಭಾಲ್ಕಿ ಪಟ್ಟಣದಲ್ಲಿ ದಿನಾಂಕ 11/3/2025 ಎಲ್ಲಾ ದಲಿತ ಸಂಘಟನೆಯ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಅಧ್ಯಕ್ಷರು ಸೇರಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಎದುರುಗಡೆ ಪಾಂಪ್ಲೆಟ್ ಅಥವಾ ಹ್ಯಾಂಡ್ ವಿಲ್ಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ದಿನಾಂಕ 23/3/2025 ರವಿವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ್ ವಸಂತ ನಗರ ಬೆಂಗಳೂರು. ಗೌರವಹಿನಿತ್ವ ನಿವೃತ್ತ ನ್ಯಾಯಮೂರ್ತಿ ಎನ್ ನಾಗಮೋಹನದಾಸ್ ಏಕಸದಸ್ಯ ವಿಚಾರಣಾ ಆಯೋಗದ ಅಧ್ಯಕ್ಷರಿಗೆ ಮತ್ತು ಬಲಗೈ ಪಂಗಡದ ಸಚಿವರಿಗೆ ಒಳ ಮೀಸಲಾತಿ ಕುರಿತು ಆಕ್ಷೇಪಣೆಗಳ ಮನವಿ ಸಲ್ಲಿಸಲು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಹಾಗೂ ಬೀದರ ಹೋಲಿಯ ಜಾತಿಗೆ ಸದಾಶಿವ ಆಯೋಗ ವರದಿ ಬಹಳ ಅನ್ಯಾಯ ಮಾಡಿದೆ. ಈ ವರದಿ ಕೂಡಲೇ ರದ್ದು ಮಾಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕಾ ಸಂಚಾಲಕರಾದ ಶಿವಕುಮಾರ್ ಮೇತ್ರೆ ಮಾತನಾಡಿದರು. ಬಲಗೈ ಸಮುದಾಯದವರು ಒಂದೊಂದು ಮನೆಯ ಒಬ್ಬೊಬ್ಬರಾಗಿ ಸರಿಕೊಂಡು ಬೆಂಗಳೂರಿಗೆ ಬನ್ನಿ ಎಂದು ಹಿರಿಯ ದಲಿತ ಮುಖಂಡರಾದ ಓಂಕಾರ ಮೊರೆ ಹೇಳಿದ್ದಾರೆ. ಪ್ರಮುಖರಾದ ರಮೇಶ್ ಬೆಲ್ದಾರ್, ಮಹೇಂದ್ರ ಕುಮಾರ್ ಪ್ಯಾಗೆ, ಧನರಾಜ್ ಕುಂದೆ, ಜೈಪಾಲ್ ಬೋರಳೆ, ವಿಲಾಸ್ ಮೋರೆ, ರಾಜಕುಮಾರ್ ಬಾಡಸಂಗಿ, ಸಿದ್ಧಾರ್ಥ್ ಪ್ಯಾಗೆ, ಮಾರುತಿ ಇನ್ನಿತರರು ಹಾಜರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ ಬೀದರ್. ಎಲ್ಲ ದಲಿತ ಸಂಘಟನೆ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ಹೋರಾಟ ನಿಮಿತ್ತವಾಗಿ ದಲಿತ ಸಂಘರ್ಷ ಸಮಿತಿಯ ಪಾಂಪ್ಲೆಟನ್ನು ಬಿಡುಗಡೆ ಮಾಡಲಾಗಿದೆ. ಹ್ಯಾಂಡ್ ಬಿಲ್ಸ್ ಯಾಕಂದರೆ ಸದಸ್ಯ ಆಯೋಗದ ಒಂದು ತಪ್ಪು ನೀತಿಯಿಂದ ಇವತ್ತು ಎಡಗೈ ಸಮುದಾಯಕ್ಕೆ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ ಭಾಗದ ಗುಲ್ಬರ್ಗ ಮತ್ತು ಬೀದರ್ ಏನು SC ವಲಯ ಏನು ಜಾತಿ ಇದೆ ಅದು ಕೇವಲ 1% ಇವತ್ತೇನಪ್ಪ ಮೀಸಲಿಟ್ಟಿದ್ದಾರೆ. ಹಾಗಾಗಿ ಅದು ಮತ್ತೆ ಪುನಃ ಸರಿಪಡಿಸಬೇಕು. ಆ ವರದಿಯನ್ನು ತಿರಸ್ಕರಿಸಬೇಕು. ಯಾಕಂದರೆ ವರದಿಯನ್ನು ಸುಳ್ಳು ಮಾಹಿತಿಯನ್ನು ತಗೊಂಡು ಇವತ್ತು SC ವಲಯ ಎಂಬ ಏನು ನಮ್ಮ ಜಾತಿ ಇದೆ ಅದು ಎಲ್ಲಕ್ಕಿಂತ ಇವತ್ತು ಅಭಿವೃದ್ಧಿಯಲ್ಲಿ ಆಗಿದೆ ಎಂಬುದೇನಪ್ಪ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸದಸ್ಯ ಆಯೋಗದವರು. ಹಾಗಾಗಿ ನಾವು ಹೇಳಬೇಕಂದ್ರೆ ಬೀದರು ಮತ್ತು ಗುಲ್ಬರ್ಗ ಜಿಲ್ಲೆಯದು SC ವಲಯ ಏನು ನಮ್ಮ ಜಾತಿ ಇದೆ ಎಲ್ಲಕ್ಕಿಂತ ಇವತ್ತು ಆರ್ಥಿಕದಿಂದ ಎಲ್ಲಕ್ಕಿಂತ ಹಿಂದಿದೆ ಮತ್ತು ಸರ್ಕಾರಿ ನೌಕರಿಯಲ್ಲೂ ಕೂಡ ನಾವೆಲ್ಲಕ್ಕಿಂತ ಹಿಂದಿದೆ. ಇವತ್ತು ಗುಡಿಸಲಲ್ಲೂ ಕೂಡ ನಾವಿದ್ದೆ, ಗುಡಿಸಲು ಮುಕ್ತ ಆಗಲಿಕ್ಕೆ ನಾವು ಸಾಧ್ಯ ಆಗಿಲ್ಲ. ಹಾಗಾಗಿ ನಮಗೆ ಮೀಸಲಾತಿ ಬೇಕು. ನಮಗೂ 6% ಮೀಸಲಾತಿ ಬೇಕು. 22 ತಾರೀಕಿಗೆ ಒಂದು ನಾಗಮೋಹನ್ ದಾಸ್ ಏನು ರಿಟೈರ್ಡ್ ಒಂದು ಜಡ್ಜ್ ಇದ್ದಾರೆ ಹೈಕೋರ್ಟಿನ, ಅವರು ಅಧ್ಯಕ್ಷ ಆಗಿದ್ದಾರೆ. 23 ತಾರೀಕಿಗೆ ಅವರು ನಮಗೆ ಸಮಯವನ್ನು ಕೊಟ್ಟಿದ್ದಾರೆ. ನಾವು ಎಲ್ಲರೂ ಹಲ್ಕಿ ತಾಲೂಕದಿಂದ ಎಲ್ಲ ಹೆಚ್ಚು ಜನ ನಾವು SC ವಲಯ ನಾವು ಹೋಗಬೇಕಾಗಿದೆ. ಇವತ್ತು 22ಕ್ಕೆ ಹೋಗಿ 23ಕ್ಕೆ ಬೆಂಗಳೂರಿನಲ್ಲಿ ಇವತ್ತು BR ಅಂಬೇಡ್ಕರ್ ಭವನ ವಸಂತ ನಗರ ಬೆಂಗಳೂರಿನಲ್ಲಿ ಇವತ್ತು ಅವ್ರು ಕರೆದಿದ್ದಾರೆ. ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇವತ್ತು ಬೆಂಗಳೂರಿನಲ್ಲಿ ಮನವಿ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ದಯಮಾಡಿ ಭಾಲ್ಕಿ ತಾಲೂಕಿನ ಎಲ್ಲ SC ವಲಯ ಏನು ನಮ್ಮ ಜಾತಿ ಇದೆ ಪ್ರತಿಯೊಬ್ಬರು ನಮ್ಮ ಸಮಾಜದವರು ಪ್ರತಿಯೊಬ್ಬರು ಮನೆಗೇನಪ್ಪ ಮನೆಗೆ ಒಬ್ಬರು ಮಾತ್ರ ಬರಬೇಕು. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇನಪ್ಪ ಅಂದ್ರೆ ಬೆಂಗಳೂರಿಗೆ ಹೋಗಬೇಕಾಗ್ತದೆ. ಹೋಗಿ ಸಮಯವನ್ನು ಏನಪ್ಪ ನಿಗದಿಪಡಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಆಗಿರುವ BG ಸಾಗರ್ ಸಾಹೇಬರು ಮತ್ತು ಜಿಲ್ಲಾ ಸಂಚಾಲಕ ಬೀದರ್ ಜಿಲ್ಲಾ ಸಂಚಾಲಕರಾಗಿರುವ ಮಾರುತಿ ಬೋತೆ ಮತ್ತು ಪಾಸ್ವಾನ್ ಕಲ್ಯಾಣರಾವ್ ಭೋಸ್ಲೆ ಅನೇಕ ನಮ್ಮ ದಲಿತ ಸಂಘಟನೆ ಎಲ್ಲ ಸಂಚಾಲಕರು ಭಾಲ್ಕಿಯಲ್ಲಿ ಕೂಡ ನಾವೆಲ್ಲರೂ ಒಂದಾಗಿ ನಾವೆಲ್ಲ ಹೋಗಬೇಕಾಗ್ತದೆ. ಮತ್ತು ನಮ್ಮ ಮನವಿಯನ್ನು ಈಗೇನಪ್ಪ ನಾಗಮೋಹನ್ ದಾಸ್ ಅವರಿಗೆ ನಾವು ಕೊಡಬೇಕಾಗ್ತದೆ. ಮತ್ತು ಒಂದು ವೇಳೆ ಅದು ಸರಿಪಡಿಸಲಿಲ್ಲ, ಇವತ್ತು ಸರಿಪಡಿಸಿಲ್ಲ ಅಂತಂದ್ರೆ ನಾವು ಮತ್ತೆ ರಾಜ್ಯದಂತೆ ಬೀದಿಗಿಳಿತೇವೆ. ಮತ್ತು ವಿಶೇಷವಾಗಿ ಬೀದರು ಮತ್ತು ಗುಲ್ಬರ್ಗ ಈ ಜಿಲ್ಲೆಗೆ ನಮಗೂ ಅನ್ಯಾಯ ಆಗ್ಯದ. ಎಲ್ಲರದಾಗೆ ಇವತ್ತು ಸರ್ಕಾರಿ ನೌಕರದಾಗಲಿ ಮತ್ತು ಮುಂದೆ ಬರೋಂಥ ನಮ್ಮ ಮಕ್ಕಳಿಗಾಗಲಿ ಇದು ಭವಿಷ್ಯದ ಒಂದು ಇದು ಇದೆ. ಹಾಗಾಗಿ ಮುಂದೆ ನಾವು ಎಲ್ಲರೂ ಇವತ್ತು ಭಾಲ್ಕಿ ತಾಲೂಕದಿಂದ SC ವಲಯ ನಮ್ಮ ಸಮಾಜದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೀದರ್ ಭಾಲ್ಕಿದಿಂದ ಬೆಂಗಳೂರಿಗೆ ಹೋಗಿ
ಮನವಿಯನ್ನು ಕೊಡಬೇಕಾಗ್ತದೆ. ದಯಮಾಡಿ ನಮ್ಮ ಎಲ್ಲ ಸರ್ಕಾರಿ ನೌಕರರಾಗಲಿ, ಅರೆ ಸರ್ಕಾರಿ ನೌಕರರಾಗಲಿ, ಮತ್ತೆಲ್ಲ ದಲಿತ ಸಂಘಟನೆಗಳಾಗಲಿ, ದಲಿತ ಸಮುದಾಯದವರಾಗಲಿ ಪ್ರತಿಯೊಬ್ಬರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಗಳೂರಿಗೆ ಹೋಗಿ ಮನವಿ ಪತ್ರ ನಾಗಮೋಹನ್ ದಾಸ್ ಅವರಿಗೆ ನಾವು ಸಲ್ಲಿಸಬೇಕಾಗ್ತದೆ. ಒಂದು ವೇಳೆ ಇವತ್ತು ಅವರು ಸುಳ್ಳು ಒಂದು ವರದಿಯನ್ನು ಕೊಟ್ಟು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅನೇಕ ನಮ್ಮ ನಾಯಕರು ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ನ್ಯಾಯಾಲಯಕ್ಕೆ ಹೋದ್ರೆ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಾವು ಏನು ತಂತಾನು ರಾಜ್ಯದಲ್ಲಿ ಏನು ಸರ್ಕಾರ ಇದೆ ಆ ಸರ್ಕಾರಕ್ಕೆ ಏನಪ್ಪ ಅಂತಂದ್ರೆ ಮನವಿ ಸಲ್ಲಿಸ್ತೀರಿ, ಅವರೇ ಏನಪ್ಪ ಅಂದ್ರೆ ಅದಕ್ಕೆ ಮಾಡ್ತಾರ ಅಂತ ಹೇಳಿದಾಗ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಅಹಿಂದ ಸರ್ಕಾರ ಇದೆ. ನಮಗೆ ನಂಬಿಕೆ ಇದೆ, ನಮಗೂ 6% ಇವತ್ತು ಮೀಸಲಾತಿ ಕೊಡ್ತಾರಂಬ ನಮಗೆ ನಂಬಿಕೆ ಇದೆ ಅಂತ ಹೇಳುತ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ. ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.